ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ವ್ಯಕ್ತಿಗೆ ನೀವು ಎರಡನೇ ಅವಕಾಶ ಕೊಡಬೇಕಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್. ಆ್ಯಂಡ್ ಇನ್ನೊಂದು ಚಾನಲ್ ಅಂದರೆ ಇದೇ ಚಾನಲ್, ಇನ್ನೊಂದು ಚಾನಲ್ ಅಂದರೆ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಚಾನಲ್ಗೂ ನೀವು ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಪ್ರತಿಯೊಬ್ಬರಿಗೂ ಅಷ್ಟೇ ಥ್ಯಾಂಕ್ ಯು. ಓಕೆ, ಹಾಗೆಯೇ ಕಾರ್ತಿಕ ಪೌರ್ಣಮಿ 5ನೇ ತಾರೀಕಿಗಿದೆ. ಅವತ್ತಿನ ದಿನ ಮನಿ ಬಾಲ್ ರಿಚುವಲ್ಸ್ ನಡೀತಾ ಇದೆ. ಸೊ ಸಂಜೆ 7:05 ಆದಷ್ಟು ಬೇಗ ಜಾಯಿನ್ ಆಗಿ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಮಿಸ್ ಮಾಡ್ಕೊಳ್ಬೇಡಿ, ಆಮೇಲೆ ನೀವೇ ರಿಗ್ರೆಟ್ ಫೀಲ್ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಕಾರ್ತಿಕ ಪೌರ್ಣಮಿ ತುಂಬಾ ಪವರ್ಫುಲ್ ಆಗಿದೆ. ಕಾರ್ತಿಕ ಮಾಸನೇ ನಿಮಗೆ ಲಕ್ಷ್ಮಿನ ಒಲಿಸ್ಕೊಳ್ಲಿಕ್ಕಿರೋಂಥದ್ದಲ್ವಾ. ಸೊ ಪವರ್ಫುಲ್ ಆಗಿರೋಂಥ ಈ ಒಂದು ಮನಿ ಬಾಲ್ ರಿಚುವಲ್ಸ್ನ ಮಿಸ್ ಮಾಡ್ಕೊಳ್ದೇನೆ ಆದಷ್ಟು ಬೇಗ ಜಾಯಿನ್ ಆಗಿ. ನಿಮ್ಮ ಸಾಲದಿಂದ ಆದಷ್ಟು ಬೇಗ ಮುಕ್ತಿಯನ್ನು ಪಡಿತೀರಾ, ಆ್ಯಂಡ್ ಬಿಸ್ನೆಸ್ಸಲ್ಲಿ ಗ್ರೋತನ್ನ ಪಡಿತೀರಾ, ಆ್ಯಂಡ್ ಲಕ್ಷ್ಮಿನ ನಿಮ್ಮ ಜೀವನಕ್ಕೆ ಬರಮಾಡ್ಕೊಳ್ಲಿಕ್ಕೆ ಈ ಒಂದು ಮನಿ ಬಾಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಹಾಗೆಯೇ ರಿಲೇಷನ್ಶಿಪ್ ವಿಷಯವಾಗಿ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ 8ನೇ ತಾರೀಕಿಗೆ ಶನಿವಾರ. ಯಾರೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ನ ರಿಮೂವ್ ಮಾಡಬೇಕು ಆ್ಯಂಡ್ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಬೇಕು ಆ್ಯಂಡ್ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಅವರು ಆದಷ್ಟು ಬೇಗ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಬಹುದು. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ವ್ಯಕ್ತಿ ಯಾರಿಗೆ ನೀವು ಎರಡನೇ ಅವಕಾಶ ಕೊಡಬಹುದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿನ ನೀವು ಇಲ್ಲಿ ನೆನಪಿಸ್ಕೊಳ್ಳಿ. ಇಲ್ಲಿ ಫ್ರೆಂಡ್ ಆಗಬಹುದು, ಪಾರ್ಟ್ನರ್ ಆಗಬಹುದು, ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ನಿಮ್ಮ ಜೊತೆ ವರ್ಕ್ ಮಾಡೋರು ಆಗಿರ್ಬೋದು. ಎಸ್, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಎಸ್, ಆ ವ್ಯಕ್ತಿಗೋಸ್ಕರ ನೀವು ಇಲ್ಲಿ ವೆಯ್ಟ್ ಮಾಡ್ತಿರೋ ಅಂತ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಆ ವ್ಯಕ್ತಿಗೆ ಎರಡನೇ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಬಂದಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಬಂದಿದೆ, ಆ ವ್ಯಕ್ತಿಗೆ ಇನ್ನೊಂದು ಚಾನ್ಸ್ ಕೊಡೋಣ, ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಳ್ಬಹುದು, ಅರ್ಥ ಮಾಡ್ಕೊಂಡ್ರೆ ನನಗೂ ಒಳ್ಳೇದಲ್ವಾ, ಆ ವ್ಯಕ್ತಿನ ಯಾವುದೇ ಕಾರಣಕ್ಕೂ ನನಗೂ ಬಿಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಎನರ್ಜಿ ನಿಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ಯಾಕೆ ಈ ರೀತಿ ಎನರ್ಜಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮ್ಮ ಮೈಂಡಲ್ಲಿ ಇವಾಗ ಯಾರಿದ್ದಾರೆ ಅವ್ರ ಜೊತೆಗೆ ಒಂದು ಸೋಲ್ ಕನೆಕ್ಷನ್, ಡೀಪ್ ಸೋಲ್ ಕನೆಕ್ಷನ್ ಇರೋ ಕಾರಣ ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಗೆ ನೀವು ಎರಡನೇ ಅವಕಾಶ ಕೊಡ್ಬೋದಾ ಅಂತ ಹೇಳಿದ್ರೆ, ನೀವು ಕೊಡ್ಬೋದಾ ಅನ್ನೋದಕ್ಕಿಂತ ಆ ವ್ಯಕ್ತಿನಿ ನಿಮಗೆ ಅವ್ರು ಬಂದು ಎರಡನೇ ಅವಕಾಶ ಕೊಡು, ನನಗೊಂದು ಸೆಕೆಂಡ್ ಚಾನ್ಸ್ ಕೊಡು ಪ್ಲೀಸ್ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲೂ ಆ ವ್ಯಕ್ತಿಗೆ ಎರಡನೇ ಅವಕಾಶ ಕೊಡ್ಬೇಕಂತ ಇದೆ. ಹಾಗೇನೆ ಆ ವ್ಯಕ್ತಿಗೂ ಕೂಡ ಸೆಕೆಂಡ್ ಒಂದು ಅವಕಾಶನ ತಗೊಳ್ಬೇಕು ಅನ್ನೋಂಥ ಮನಸ್ಥಿತಿ ಆ ವ್ಯಕ್ತಿಗೂ ಕೂಡ ಇದೆ. ಸೊ ಹಾಗಾಗಿ ನೀವು ಆ ವ್ಯಕ್ತಿಗೆ ಸೆಕೆಂಡ್ ಚಾನ್ಸ್ನ ಕೊಡಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಬಟ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ತುಂಬ ಈಗೋ ಪರ್ಸ್ನಾಲಿಟಿ ಇದೆ ನಿಮ್ಮ ಪರ್ಸನಿಗೆ. ಸೊ ಓಕೆ, ಇಲ್ಲಿ ನಿಮಗೂ ಕೂಡ ಅಷ್ಟೇ, ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಇಬ್ಬರಿಗೂ ಕೂಡ ಇಲ್ಲಿ ಈಗೋ ಕಾರಣ ಇರೋದ್ರಿಂದ. ಓಕೆ ಓಕೆ ಸರಿ, ಇಲ್ಲಿ ಈಗೋ ಇರೋ ಕಾರಣದಿಂದ ಇಲ್ಲಿ ಇಬ್ರು ಕೂಡ ಸೆಕೆಂಡ್ ಚಾನ್ಸ್ನ ತಗೊಂಡ್ಲಿಕ್ಕೆ ರೆಡಿ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಇದು ಕೆಲವೊಂದು ಸೋಲಿಗೆ ಕನೆಕ್ಟ್ ಆಗಬಹುದು. ಮೇಡಮ್ ಈಗಷ್ಟೇ ಕೊಡ್ಬೋದು ಅಂತ ಹೇಳಿದ್ರೆ ಇವಾಗ ಕೊಡಬಾರ್ದು ಅಂತ ಹೇಳ್ತಿದ್ದೀರಾ. ನೋಡಿ, ಇದು ಎಲ್ಲ ಥರದ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿಗಳಿಗೆ ಕನೆಕ್ಟ್ ಮಾಡಿ ನೋಡೋದ್ರಿಂದ ಇಲ್ಲಿ ಕೆಲವೊಬ್ಬರಿಗೆ ಕನೆಕ್ಟ್ ಆಗುತ್ತೆ, ಕೆಲವೊಂದು ಸೋಲ್ಗಳಿಗೆ ಕನೆಕ್ಟ್ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಯಾರು ಈಗೋಯಿಂದ ಇದ್ದೀರಾ, ಇಬ್ರು ಕೂಡ ಈಗೋದಲ್ಲಿ ನಾನು ಯಾಕೆ ಹೋಗ್ಲಿ, ಅವಳೇ ಬಂದು ಮಾತಾಡಿಸ್ಲಿ, ಅವನೇ ಬಂದು ಮಾತಾಡಿಸ್ಲಿ ಅಂತ ಈಗೋ ಯಾರಿಗಿದೆ ಅವ್ರಿಲ್ಲಿ ಸೆಕೆಂಡ್ ಚಾನ್ಸ್ ನೀವು ಕೊಡೋಕ್ಕೂ ರೆಡಿ ಇಲ್ಲ, ಅವ್ರು ತಗೊಳ್ಲಿಕ್ಕೂ ರೆಡಿ ಇಲ್ಲ. ಆ ರೀತಿಯಂತ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್, ರಾಶಿಗಳು ಬಂದು ಮೇಷ, ಮಿಥುನ, ಕನ್ಯಾ, ವೃಶ್ಚಿಕ, ತುಲಾ ರಾಶಿ, ಮೀನ,
ಓಕೆ, ವೃಷಭ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಸಮಥಿಂಗ್ ಈಸ್ ವೇಟಿಂಗ್. ನಿಮ್ಮ ಪರ್ಸನ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅವಕಾಶ ಕೊಡ್ಬೋದಾ, ಈ ವ್ಯಕ್ತಿಯಿಂದ ನಾನು ಅವಕಾಶನ ಪಡ್ಕೊಳ್ಬಹುದಾ ಅಂತ ಹೇಳಿ. King of Cups, 3 of Wands, 10 of Wands. Okay, the Wheel card, 9 of Wands. Okay, the Magician ಬರ್ತಾ ಇದೆ. Nice. Eight of Swords, 2 of Pentacle. Okay, bottom of the card, 8 of Cups. Okay, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಹತ್ರ ಅವರು ಬಂದು ರಿಕ್ವೆಸ್ಟ್ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆದಷ್ಟು ಬೇಗ ಅವರು ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬಂದು ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನಗೆ ಒಂದು ಸೆಕೆಂಡ್ ಚಾನ್ಸ್ನ ಕೊಡು, ನಾನು ಸೆಕೆಂಡ್ ಚಾನ್ಸಲ್ಲೂ ಕೂಡ ನಿನ್ನ ಮನಸ್ಸಿಗೆ ಹರ್ಟ್ ಮಾಡಿದೆ ಅಂತ ಹೇಳಿದರೆ ಆಮೇಲೆ ನೀನು ನಿರ್ಧಾರನ ತಗೊಳ್ಬಹುದು ಅನ್ನೋವಂಥ ಒಂದು ಡಿಕ್ಲೇರ್ನ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಬಂದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮಗೇನೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೇ ನೀವು ಇಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ, ಕೊಡ್ಲೋ ಬೇಡವೋ, ಅಥವಾ ಈ ವ್ಯಕ್ತಿ ಮತ್ತೆ ನನ್ನ ಜೀವನಕ್ಕೆ ಬೇಕಾ, ಅಥವಾ ಸಮಥಿಂಗ್ ಆ ವ್ಯಕ್ತಿ ಬಗ್ಗೆ ನಿಮಗೆ ಎಲ್ಲೋ ಒಂದು ಕಡೆ ಆ ಟ್ರಸ್ಟ್ನ ಕಳ್ಕೊಂಡಿರೋ ಕಾರಣ ಆ ವ್ಯಕ್ತಿ ಬಗ್ಗೆ ನೀವಿಲ್ಲಿ ಅಷ್ಟೊಂದು ಹೋಪ್ನ ಇಟ್ಕೊಂಡಿಲ್ಲ ಆ್ಯಂಡ್ ಅಷ್ಟೊಂದು ಟ್ರಸ್ಟ್ ಕೂಡ ಇಟ್ಕೊಂಡಿಲ್ಲ ಆ ವ್ಯಕ್ತಿ ಮೇಲೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಒಂದ್ಸಲ ಮೋಸ ಮಾಡಿದವರು ಎರಡನೇ ಸಲ ಮೋಸ ಮಾಡದೆ ಇರ್ತಾರಾ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿದೆ. ಸೊ ಹಾಗಾಗಿ ಅವ್ರ ಅವಕಾಶ ಕೇಳಿದ್ರು ಕೂಡ ನೀವು ಅವಕಾಶನ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರೋಂಥ ಒಂದು ಎನರ್ಜಿ ಇದೆ. ಆಲ್ರೆಡಿ ಇಲ್ಲಿ ಮ್ಯಾರೇಜ್ ಪೀಪಲ್ ತುಂಬಾ ಜನ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ದಾರಿ ತಪ್ಪಿ ಹೋಗಿ ಮತ್ತೆ ಅವ್ರು ವಾಪಸ್ ರಿಟರ್ನ್ ಬಂದು ನಿಮಗೊಂದು ಅವಕಾಶನ ಕೇಳ್ತಿರೋವಂಥದ್ದು. ಸೊ ನಿಮಗಿಲ್ಲಿ ಫ್ಯಾಮಿಲಿ ಎದುರಿಗೆಲ್ಲ ತುಂಬಾನೇ ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಆಗಿರೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಮ್ಮನ್ನ ಹೀಯಾಳಿಸಿರುವಂಥದ್ದು, ಅದನ್ನೆಲ್ಲ ನೋಡ್ಕೊಂಡಿದ ಮೇಲೆ ಈ ವ್ಯಕ್ತಿಗೆ ಮತ್ತೆ ನಾನು ಅವಕಾಶ ಕೊಡ್ಬೇಕಾ ಅಥವಾ ಬೇಡ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದ್ರೆ, ಸೊ ಇಲ್ಲಿ ಆ ಥರದೆಲ್ಲ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬೇಡ ಯಾಕೆ ಅನ್ನೋದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿರುವಂಥ ಈ ಒಂದು ಚಾನಲೈಸ್ ಮೆಸೇಜ್ ಆಗಿದೆ. ಓಕೆ, ಆ್ಯಂಡ್ ಇಲ್ಲಿ 9 of Wands. ಓಕೆ, ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇದೆ ವಾಯ್ಸ್ ಅಂತ ಅನ್ಕೊಳ್ತೀನಿ, ಹೊರಗಡೆ ತುಂಬಾನೇ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಎಸ್, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ 3 of Wands ಬರ್ತಿರೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ಒಂದು ನಿಮ್ಮ ಒಂದು ಬಾಂಡಿಂಗ್ ಇಂದ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ನಾನು ಆಲ್ರೆಡಿ ಈಗ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿರೋ ಪ್ರಕಾರ ಡೀಪ್ ಸೋಲ್ ಕನೆಕ್ಷನ್ ಇದೆ, ಆ ಒಂದು ಬಂಧನ ಇರೋದ ಕಾರಣವಾಗಿ ನೀವಿಲ್ಲಿ ಇನ್ನೂ ಆ ವ್ಯಕ್ತಿನ ಬಿಡೋದಿಕ್ ಆಗ್ತಾ ಇಲ್ಲ. ನೀವಿಬ್ರು ದೂರ ಇದ್ರು ಕೂಡ, ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ರು ಕೂಡ ನೀವೆಲ್ಲ ಒಂದ್ ಕಡೆ ಆ ವ್ಯಕ್ತಿಯಿಂದ ದೂರ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸೋಲ್ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿರೋ ಕಾರಣದಿಂದ ಅಷ್ಟೇ. ಬಿಟ್ರೆ ಇಲ್ಲಿ ಆ ಸೋಲ್ ನಿಮಗೆ ಬೇಕಂತ ಹೇಳ್ತಿದೆ, ಬಟ್ ನೀವು ಬೇಡ ಅಂತ ಹೇಳ್ತಿದ್ದೀರಾ. ಓಕೆನಾ, ನಿಮ್ಮ ಸೋಲ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಸೋಲಿಗೆ ಆ ವ್ಯಕ್ತಿ ಬೇಕಾಗಿದೆ, ಬಟ್ ನಿಮಗೆ ಆ ವ್ಯಕ್ತಿ ಹರ್ಟ್ ಮಾಡಿರೋದು, ಬೇಜಾರು ಮಾಡಿರೋದು ಮನಸ್ಸಲ್ಲಿರೋದ್ರಿಂದ ಆ ವ್ಯಕ್ತಿ ನಿಮಗೆ ಬೇಡ ಆಗಿದೆ. ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರಾದ್ರೂ ಈಗೋ ಇಂದ, ಈಗ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಬಂದಿದೆ ಈ ಎನರ್ಜಿ, ಇಲ್ಲೂ ಕೂಡ ಅದೇ ಸೇಮ್ ಎನರ್ಜಿ ಬರ್ತಾ ಇದೆ. ಯಾರಾದ್ರೂ ಈಗೋ ಇಂದ ನಾನು ಯಾಕೆ ಆ ವ್ಯಕ್ತಿನ ನಾನು ಮಾತಾಡಿಸ್ಬೇಕು, ಆ ವ್ಯಕ್ತಿನೇ ಬರ್ಲಿ ಬೇಕಿದ್ರೆ, ಅಥವಾ ಆ ವ್ಯಕ್ತಿನೇ ಬೇಕಿದ್ರೆ ಸೆಕೆಂಡ್ ಚಾನ್ಸ್ ಕೇಳಲಿ, ನಾನು ಯಾಕೆ ಸೆಕೆಂಡ್ ಚಾನ್ಸ್ ಕೊಡಬೇಕು, ಈ ಥರದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ
ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ರೆಡಿ ಇಲ್ಲ ಸೆಕೆಂಡ್ ಚಾನ್ಸ್ ಕೊಡೋಕ್ಕೆ, ಆ ವ್ಯಕ್ತಿನೂ ಸೆಕೆಂಡ್ ಚಾನ್ಸ್ ತಗೊಳ್ಲಿಕ್ಕೆ ರೆಡಿ ಇಲ್ಲ. ಓಕೆನಾ? ಸೊ ಇಲ್ಲಿ ನೀವು ಆ ವ್ಯಕ್ತಿಗೆ 2ನೇ ಅವಕಾಶ ಕೊಡ್ಬೋದಾ ಅಂತ ಹೇಳಿದ್ರೆ, ನೀವು ಕೊಟ್ರು ನಿಮ್ಮ ಪರ್ಸನ್ ತಗೊಂಡ್ಲಿಕ್ಕೆ ರೆಡಿ ಇಲ್ಲ. ಓಕೆನಾ? ಸೊ ಆ ಥರ ಎನರ್ಜಿ ಬರ್ತಿದೆ. ನೀವು ರೆಡಿ ಇದ್ರು ಕೂಡ ಆ ಈಗೋನ ಬ್ರೇಕ್ ಮಾಡಿ ನೀವು ಆ ವ್ಯಕ್ತಿಗೆ ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅಂತ ಹೇಳಿದ್ರು ಕೂಡ ನಿಮ್ಮ ಪರ್ಸನ್ ತಗೊಳ್ಲಿಕ್ಕೆ ರೆಡಿ ಇಲ್ಲ. ಬಿಕಾಸ್ ನಿಮ್ಮ ಪರ್ಸನ್ ನಿಮ್ಮ ಮಾತು ಕೇಳೋದ್ಕಿಂತ ಅವ್ರು ಬೇರೆಯವ್ರ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಓಕೆನಾ? ಬೇರೆಯವರು ಕೆಟ್ಟದ್ದು ಹೇಳ್ತಾರೋ ಒಳ್ಳೇದಕ್ಕೆ ಹೇಳ್ತಾರೋ ಅದನ್ನ ಅವರು ಅನಲೈಸ್ ಮಾಡಲ್ಲ. ಬೇರೆಯವ್ರು ಏನು ಹೇಳ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಎಕ್ಸ್ಪೆಷಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಫ್ಯಾಮಿಲಿ ಓರಿಯೆಂಟೆಡ್ ತುಂಬಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬೇಕು ಅಂತ ಹೇಳಿದ್ರೆ ಓಕೆ ಬೇಕು, ಬೇಡ ಅಂತ ಹೇಳಿದ್ರೆ ಓಕೆ ಬೇಡ, ಆ ರೀತಿಯಾದಂಥ ವ್ಯಕ್ತಿ. ಸೊ ಅವರಿಗೆ ಸ್ವಂತಿಕೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ, ಸ್ವಂತ ಬುದ್ಧಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಅವರು ಬೇರೆಯವ್ರ ನಿರ್ಧಾರಕ್ಕೆ ಇವ್ರು ನಿಂತ್ಕೊಳ್ತಾರೆ ವಿನಃ ಇವ್ರ ನಿರ್ಧಾರಕ್ಕೆ ಇವ್ರು ನಿಂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಈ ವ್ಯಕ್ತಿಗೆ. ಆ ರೀತಿಯಾದಂಥ ವ್ಯಕ್ತಿತ್ವನೂ ಅಲ್ಲ ಅವ್ರದ್ದು. ಬೇರೆಯವ್ರ ನಿರ್ಧಾರದ ಮೇಲೆ ಅವ್ರು ಯಾವಾಗ್ಲೂ ಈಗ ಇಷ್ಟು ದಿನ ಅವ್ರ ಲೈಫಲ್ಲಿ ಏನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅವರೆಲ್ಲ ಬೇರೆಯವ್ರ ನಿರ್ಧಾರದ ಮೇಲೆ ಮಾಡ್ಕೊಂಡು ಬಂದಿರುವಂಥದ್ದು. ಈಗ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಾರೆ, ಇದನ್ನ ಓದು, ಇದನ್ನ ಎಜುಕೇಶನ್ ತಗೋ, ಆಯ್ತು ಇದನ್ನೇ ತಗೊಳ್ತೀನಿ, ಈ ಕೆಲಸ ಮಾಡು, ಆಯ್ತು ಇದೇ ಕೆಲಸ ಮಾಡ್ತೀನಿ, ಈ ರೀತಿಯಾಗಿರು, ಆಯ್ತು ಇದೇ ರೀತಿಯಾಗಿ ಇರ್ತೀನಿ, ಆ ರೀತಿಯಾಗಿ ಹೇಳ್ಕೊಂಡ್ ಬಂದಂತ ವ್ಯಕ್ತಿ ಇವರು. ಇವಾಗ ಸಡನ್ ಆಗಿ ನೀವು ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಅಥವಾ ನಿನಗೊಂದು ಅವಕಾಶ ಕೊಡ್ತೀನಿ, ನೀನ್ ಸರಿಯಾಗ್ತೀಯ ಅಂತ ಕೇಳಿದ್ರೆ ಅವರು ನಾನು ನೋಡ್ತೀನಿ, ವಿಚಾರ ಮಾಡ್ತೀನಿ, ಫ್ಯಾಮಿಲಿ ಹತ್ರ ಮಾತಾಡ್ತೀನಿ ಅಥವಾ ನಾನು ಅವ್ರ ಹತ್ರ ಕೇಳ್ಕೊಂಡು ನಿನಗೆ ಹೇಳ್ತೀನಿ ಅಂತ ಆ ರೀತಿಯಾಗಿ ಅವ್ರು ಇಲ್ಲಿ ನಿಮಗೆ ಆನ್ಸರ್ನ ಕೊಡ್ತಾರೆ. ಸೊ ಹಾಗಾಗಿ ಆ ವ್ಯಕ್ತಿಗೆ ನೀವು ಸೆಕೆಂಡ್ ಚಾನ್ಸ್ ಕೊಡೋದ್ರಲ್ಲಿ ಏನು ಯೂಸ್ ಇಲ್ಲ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಆ ವ್ಯಕ್ತಿ ಮೇಲೆ ತುಂಬಾನೇ ಒಂದು ಡೌಟ್ ಇರೋ ಕಾರಣ ನೀವು ಎಲ್ಲೋ ಒಂದ್ ಕಡೆ ಆ ಸೋಲ್ ಕನೆಕ್ಷನ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸರಿ ಆಗ್ಬಹುದು ಅಂತ ನೀವು ಯೋಚನೆ ಮಾಡ್ತಾ ವ್ಯಕ್ತಿಗೆ ಸೆಕೆಂಡ್ ಚಾನ್ಸ್ ಕೊಡೋಣ ಅಂತ ಯೋಚನೆ ಮಾಡ್ತಿದ್ರೆ ವಿನಃ ನಿಮ್ಮ ಮನಸ್ಸಿಂದ ಆ ವ್ಯಕ್ತಿಗೆ ಸೆಕೆಂಡ್ ಚಾನ್ಸ್ ಕೊಡೋಕೆ ನಿಮಗೂ ಕೂಡ ಇಷ್ಟ ಇಲ್ಲ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ 8 ಆಫ್ ಕಪ್ಸ್ ನೀವು ಆಲ್ರೆಡಿ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಗಿದ್ದೀರಾ. ಬೇಡ ಆ ವ್ಯಕ್ತಿಗೆ ಏನು ಚಾನ್ಸ್ ಕೊಡೋದೇನು, 2 ಸಲ ಚಾನ್ಸ್ ಕೊಡೋದು. ಈಗ ಆಲ್ರೆಡಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಸಲ ಆ ವ್ಯಕ್ತಿಗೆ ಚಾನ್ಸ್ಗಳನ್ನ ಕೊಟ್ಟಿದ್ದೀರಾ, 2-3 ಟೈಮ್ಸ್ ಚಾನ್ಸ್ಗಳನ್ನ ಕೊಟ್ಟಿದ್ದೀರಾ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ ಎಲ್ಲ ಚಾನ್ಸ್ಗಳನ್ನ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಆ ಎಲ್ಲ ಚಾನ್ಸ್ಗಳನ್ನ ಅವ್ರು ಇಲ್ಲಿ ಮಿಸ್ ಮಾಡ್ಕೊಂಡಿರೋ ಕಾರಣ ಇವಾಗ ನಿಮಗೆ ಚಾನ್ಸ್ ಕೊಡ್ಲಿಕ್ಕೂ ನಿಮಗೂ ಇಷ್ಟ ಇಲ್ಲ, ಆ ವ್ಯಕ್ತಿಗೂ ಚಾನ್ಸ್ ಕೇಳಕ್ಕೆ ಮನ್ಸು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಸಿಕ್ಕಿರೋ ಚಾನ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿದಾರಲ್ವಾ, ಹಾಳು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಓಕೆ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು ಸೆಕೆಂಡ್ ಚಾನ್ಸ್ ಕೆಲವೊಂದು ವ್ಯಕ್ತಿಗಳಿಗೆ ಕೊಡಬಹುದು, ಕೆಲವೊಂದು ವ್ಯಕ್ತಿಗಳಿಗೆ ಕೊಡೋದು ಬೇಡ ಅಂತ ಇಲ್ಲಿ ಬರ್ತಿದೆ. ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಸಿಚುಯೇಷನ್ ಯಾವ ರೀತಿಯಾಗಿ, ನಿಮ್ಮ ಪರ್ಸನ್ ಜೊತೆಗೆ ಅವನ ಕನೆಕ್ಷನ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ. ದೆನ್ ಇಲ್ಲಿ ನಿಮ್ಮ ಇಲ್ಲಿ ಬಂದಿರುವಂಥ ಎನರ್ಜಿ ನಿಮಗೆ ಯಾವ್ದಕ್ಕೆ ಕನೆಕ್ಟ್ ಆಯ್ತು, ರೆಸನೇಟ್ ಆಯ್ತು ಅಂತ ಚೆಕ್ ಮಾಡಿ ದೆನ್ ನೀವು ಡಿಸಿಷನ್ ತಗೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. In the near future, ರೊಮ್ಯಾನ್ಸ್ ಬರ್ತಾ ಇದೆ. ಓಕೆ, ಎಸ್, ಕೆಲವೊಂದು ಬ್ಯೂಟಿಫುಲ್ ಸೋಲಿಗೆ ಬರ್ತಿರೋಂಥ ಏಂಜಲ್ ಗೈಡೆನ್ಸ್ ಮೆಸೇಜ್ ಬಂತು. ಡೆಫಿನೆಟ್ಲಿ ನೀವು ಸೆಕೆಂಡ್ ಚಾನ್ಸ್ನ ಕೆಲವೊಬ್ಬರಿಗೆ ಕೊಡಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಕೆಲವೊಬ್ಬರಿಗೆ ಸೋಲಿಗೆ ಮಾತ್ರ ಬರ್ತಿರೋವಂಥದ್ದು, ಸೆಕೆಂಡ್ ಚಾನ್ಸ್ನ ಕೊಡಬಹುದು. ಆ ವ್ಯಕ್ತಿ ಆ ಸೆಕೆಂಡ್ ಚಾನ್ಸ್ನ ಮಿಸ್ಯೂಸ್ ಮಾಡ್ಕೊಳ್ದೇನೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನೋ, ಕೆಲವೊಂದು ಸೋಲ್ಗಳಿಗೆ ಸೆಕೆಂಡ್ ಚಾನ್ಸ್ ಕೊಡೋದ್ರಿಂದ ಏನು ಯೂಸ್ ಇಲ್ಲ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿಯಾಗಿದೆ, ಯಾವ ಮೆಸೇಜ್ ನಿಮಗೆ ರೆಸನೇಟ್ ಆಯಿತು ಚೆಕ್ ಮಾಡಿ ನೀವು ಡಿಸಿಷನ್ನ ತಗೊಳ್ಳಿ. ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಕೂಡ ಬರ್ತಿದೆ, ಪರ್ಫೆಕ್ಟ್ ಟೈಮಿಂಗ್, ಆ್ಯಂಡ್ ನೋ ಕಾರ್ಡ್ ಕೂಡ ಬರ್ತಾ ಇದೆ. ಸೇಮ್ ಎನರ್ಜಿ, ಇಲ್ಲಿ ಎರಡೂ ಎನರ್ಜಿ ಕೂಡ ಬರ್ತಿರೋ ಕಾರಣ ನಿಮ್ಮ ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿಕೊಂಡು ನೀವು ನಿರ್ಧಾರ ತಗೊಳ್ಬೇಕಾಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿಯಾಗಿ ನಿದ್ದೆ ಮಾಡಿ, ಖುಷಿಯಾಗಿ ನಿದ್ದೆ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಆ್ಯಂಡ್ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಹೆಚ್ಚೆಚ್ಚು ಮಾಡಿ. ಓಕೆನಾ?
ಸೊ ಇಷ್ಟ ಆಗದಿರೋಂಥ ಕೆಲಸಗಳನ್ನ ನೋ ಅಂತ ಹೇಳೋದಕ್ಕೆ ಫಸ್ಟು ಕಲೀರಿ. ಓಕೆ, ಅವ್ರೇನು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಅವ್ರೇನು ಹೇಳ್ಕೊಂಡ್ಬಿಡ್ತಾರೋ, ಇವನೇನು ಅನ್ಕೊಂಡ್ಬಿಡ್ತಾರೋ, ಪ್ರಪಂಚ ಏನು ಹೇಳುತ್ತೋ. ಪ್ರಪಂಚ ನೀವು ಕಣ್ಣೀರು ಹಾಕ್ತಿದ್ರೆ ಯಾವ ಪ್ರಪಂಚನೂ ಬಂದು ನಿಮ್ಮ ಕಣ್ಣೀರು ಒರೆಸಲ್ಲ. ಓಕೆ, ಸೊ ನೀವು ಖುಷಿಯಾಗಿದ್ದೀರಾ ನಿಮ್ಮ ಲೈಫಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಇವ್ರಿಗೋಸ್ಕರ ನೀವು ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ. ಓಕೆನಾ. ನೀವು ಕಣ್ಣೀರು ಹಾಕ್ತಾ ಇದ್ರೆ ನಿಮ್ಮ ಕಣ್ಣೀರನ್ನು ನಿಮ್ಮ ಕೈಯಾರ ನೀವೇ ಒರೆಸ್ಕೊಬೇಕು. ಯಾರೊಬ್ರು ಬಂದು ಒರೆಸ್ತಾರೆ ಅಂತ ನೀವು ವೇಟ್ ಮಾಡ್ತಾ ಇದ್ರೆ ಏನು ಯೂಸ್ ಇಲ್ಲ ಅಲ್ವಾ. ಸೊ ಬದುಕೋದಿದ್ರೆ ನಿಮಗೋಸ್ಕರ ನೀವು ಬದುಕಿ, ಬೇರೆಯವ್ರಿಗೋಸ್ಕರ ಬದುಕೋದಲ್ಲ. ನಿಮ್ಮ ಖುಷಿನ ನೀವೇ ಕಂಡ್ಕೊಳ್ಳಿ, ನಿಮ್ಮ ಒಂದು ಜೀವನನ ನೀವೇ ನಡೆಸಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿರಲಿ ಅಥವಾ ಬೇರೆಯವ್ರು ಬಂದು ನಿಮ್ಮನ್ನೇನೋ ನೋಡ್ಕೊಳ್ತಾರೆ, ಏನು ಯೂಸ್ ಇಲ್ಲ. ನೀವು ಹುಟ್ಟುವಾಗ ಯಾರನ್ನಾದ್ರು ಅನ್ಕೊಂಡು ಬಂದಿದ್ದೀರಾ, ಈ ವ್ಯಕ್ತಿನ ನಾನು ನೋಡ್ಕೊತಾರೆ ಅಂತ ಹೇಳ್ಕೊಂಡು ಹುಟ್ಟಿದ್ದೀರಾ, ಅಥವಾ ನಾಳೆ ದಿನ ನೀವು ಸಾಯುವಾಗ ಯಾರಾದರೂ ಈ ವ್ಯಕ್ತಿ ನನ್ನ ಜೊತೆಗೆ ಈ ವ್ಯಕ್ತಿ ಬರ್ತಾರೆ ಅಂತ ಹೇಳ್ಕೊಂಡು ನೀವೇನಾದರೂ ಹೇಳ್ತೀರಾ? ಇಲ್ಲ ಅಲ್ವಾ. ಸೊ ನಿಮ್ಮ ಜೊತೆಗೆ ನೀವು ಬರೋದು ಯಾವುದು? ನಿಮ್ಮ ಸೋಲ್ ಮಾತ್ರ ನಿಮ್ಮ ಜೊತೆಗೆ ಬರೋದು, ಬೇರೆ ಯಾವುದು ಬರಲ್ಲ. ಓಕೆನಾ. ಸೊ ಹಾಗಾಗಿ ಖುಷಿಯಾಗಿ ಇದ್ದಷ್ಟು ದಿನ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆದಷ್ಟು ಪಾಸಿಟಿವ್ನ ಸ್ಪ್ರೆಡ್ ಮಾಡಿ, ನೀವು ಪಾಸಿಟಿವ್ ಆಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ರಿಚುವಲ್ಸಿಗೆ ಜಾಯ್ನ್ ಆಗೋದಕ್ಕೆ ಮಿಸ್ ಮಾಡಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.